ಹಾಯ್ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಇವತ್ತು ರಾತ್ರಿ ಊಟಕ್ಕೆ ಪಾಲಕ್ ರೋಟಿ ಅಥವಾ ತಾಳಿಪೀಠು ಅಂತ ಕೂಡ ಕರಿಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸ್ವಲ್ಪ ಉಪ್ಪು, ಹಾಗೆ ಅಜ್ವೈನ್ ಅಥವಾ ಓಂಕಾಳು, ಇಂಗು, ಸ್ವಲ್ಪ ಜೀರಿಗೆ 1 ಸ್ಪೂನು, ಅಚ್ಚ ಖಾರದ ಪುಡಿ 1-1.5 ಸ್ಪೂನು, ಎಳ್ಳು, ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ತೊಗೋಬೋದು, ಗರಂ ಮಸಾಲ, ಸ್ವಲ್ಪ ಈರುಳ್ಳಿ 1 ಗಡ್ಡೆ, ಪಾಲಕ್ಕು 1 ಕಟ್ಟಿತ್ತು, ಕಟ್ ಹಾಕಿದ್ದೀನಿ, ಹಸಿ ಕಡಲೆ ಹಿಟ್ಟು, ಬೆಳ್ಳುಳ್ಳಿ ಬೇಕಿದ್ರೆ ಹಾಕೊಬೋದು, ಆಪ್ಷನಲ್ಲು. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು 1-2 ಕಪ್ಪು, 1-3 ಕಪ್ಪು ಜೋಳದ ಹಿಟ್ಟು, ಜೋಳ ರೊಟ್ಟಿ ಮಾಡ್ತಾರಲ್ಲ ಆ ಜೋಳದ ರೊಟ್ಟಿ. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಯಾವ ರೀತಿ ಅಂದರೆ ಚಪಾತಿ ಹಿಟ್ಟು ಅಥವಾ ಚಪಾತಿ ಹಿಟ್ಟಿನ ಹದಕ್ಕೆ ಒಂದು ಮೀಡಿಯಮ್ ಅಥವಾ ತುಂಬ ತೆಳುವಲ್ವ ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮ್ ಚಪಾತಿ ಹಿಟ್ಟಿನ ಹದಕ್ಕೆ ಅಥವಾ ಪೂರಿ ಹಿಟ್ಟಿನ ಹದಕ್ಕೆ ನಾದ್ಕೊಬೇಕಾಗತ್ತೆ. ಇದರಲ್ಲಿ ನಾವು ಬೇಕಿದ್ದರೆ ಜೋಳದ ಹಿಟ್ಟು ಹಾಕೊಬೋದು, ಇಲ್ಲ ಆಪ್ಷನಲ್ಲು. ಜೋಳದ ಹಿಟ್ಟು ಇಲ್ಲ ಅಂದರೂ ಕೂಡ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಬಿಟ್ಟು ಮಾಡ್ಕೊಬೋದು. ಇದನ್ನು ನೀಟಾಗಿ ಕಲಿಸ್ಕೊಬೇಕು. ಆಗ್ತಾನೆ ಮಾಡಬೇಕು ಅಂತಿದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು, ಇಲ್ಲಾಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬೇಕಿದ್ದರೆ ಮುಂಚೆನೇ ಈ ಹಿಟ್ಟನ್ನು ಕಲಸಿಟ್ಕೊಬೇಕು ಅಂತಂದರೆ ಹಾಗೆ ಕಲಸಿಟ್ಕೊಂಬಿಡಿ. ಅದು ಚೆನ್ನಾಗಿ ಮೆತ್ತಗಾಗಿರುತ್ತೆ. ಸ್ವಲ್ಪ ಸ್ವಲ್ಪ ನೀರು ಬೇಕಾಗುತ್ತೆ ಅಷ್ಟೇನೆ. ಆಮೇಲೆ ಕಲಿಸ್ಕೊಂಡು ಒಂದು 10-15 ನಿಮಿಷ ಇಟ್ಬಿಡಬೇಕಾಗತ್ತೆ. ಈ ಥರ ಸಾಫ್ಟಾಗಿದೆ. ಒಂದು 10-15 ನಿಮಿಷ ಕಲಸಿಟ್ಬಿಟ್ರೆ ನೀಟಾಗಿ ಲಟ್ಟಣಿಯಿಂದ ಲಟ್ಟಿಸ್ಕೊಬೋದು ಅಥವಾ ತಟ್ಟಿ ಕೂಡ ನಾವು ರೊಟ್ಟಿನ ಮಾಡ್ಕೊಬೋದು. ಇದನ್ನು ನೋಡಿ, ಒಂದು ಬಟರ್ ಪೇಪರ್ ಅಥವಾ ಹೀಟ್ ರೆಸಿಸ್ಟೆಂಟ್ ಶೀಟ್ ಇರುತ್ತಲ್ಲ ಅದನ್ನು ಕೂಡ ತೊಗೊಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು. ಅದರಲ್ಲಿ ಈ ಥರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಹಾಕ್ಕೊಂಬಿಟ್ಟು ಕಾಣಿಸೋ ಥರ ಲಟ್ಟಿಸ್ಕೊಬೋದು, ಅಥವಾ ತಟ್ಟು ಕೂಡ ಮಾಡ್ಬೋದು. ಬಟ್ಟೆಯಲ್ಲಿ ಕೂಡ ಮಾಡ್ತಾರೆ, ಬರುತ್ತೆ ಅದು ಕೂಡ ಮಾಡಿದರೆ. ಸೊ ನನಗೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಿದ್ದೀನಿ. ಸೊ ಈ ಥರ ಸುತ್ತ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಬೋದು. ಇವಾಗ ನೋಡಿ, ಇದು ನೀಟಾಗಿ ಲಟ್ಟಿಸ್ಕೊಬೋದು. ಆಚೆ ಈಚೆ ಸ್ವಲ್ಪ ಹೊತ್ತಾಗಿದ್ರೆ ನೀಟಾಗಿ ಆಮೇಲೆ ಮತ್ತೆ ಸರಿ ಮಾಡ್ಕೊಬೋದು. ಇದನ್ನು ಹೇಗಾದರೂ ತಿನ್ಬೋದು, ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಕೂಡ ತಿನ್ಬೋದು. ಚಟ್ನಿ ಇದ್ದರೆ ಚಟ್ನಿ ಜೊತೆ ಗೊಜ್ಜು, ಇಲ್ದಿದ್ರೆ ಚಟ್ನಿ ಪುಡಿ, ನಮ್ಮ ಕಡೆಗೆಲ್ಲ ಚಟ್ನಿ ಪುಡಿ ಜೊತೆಗೆ ತಿಂತೀವಿ. ಅಥವಾ ಮೊಸರು ಕೂಡ ಸ್ವಲ್ಪ ಆರಿದರೆ ಮೊಸರು ಕೂಡ ನೆಂಚ್ಕೊಂಡು ತಿನ್ಬೋದು. ಇದನ್ನು ಇವಾಗ ಬಟರ್ ಪೇಪರಿಂದ ನೀಟಾಗಿ ತವದ ಮೇಲೆ ಹಾಕೋಣ. ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿರಬೇಕಾಗತ್ತೆ. ಹಾಕಿಬಿಟ್ಟು ಎರಡೂ ಬದಿ ಕೂಡ ಬೇಯಿಸಬೇಕು. ಸ್ವಲ್ಪ ಸಿಮ್ಮಲ್ಲೇ ಇರಲಿ, ಯಾಕಂದರೆ ನೀಟಾಗಿ ಹಸಿ ಹಿಟ್ಟೆಲ್ಲ ಹಾಗೆ ಇರುತ್ತಲ್ವ. ಸೊ ಅದರಿಂದ ನೀಟಾಗಿ ಎರಡೂ ಬದಿ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ಸೊಪ್ಪು ಕೂಡ ನೀಟಾಗಿ ಬೇಯುತ್ತೆ. ಯಾವ ಸೊಪ್ಪು ಕೂಡ ಆದರೂ ಹಾಕ್ಬೋದು, ಪಾಲಕ್ ಸೊಪ್ಪು ಅಂತೇನಿಲ್ಲ. ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು, ಪಾಲಕ್ ಸೊಪ್ಪು ಹಾಕ್ಬೋದು, ಸಬ್ಬಾಸಿಗೆ ಸೊಪ್ಪು ಹಾಕ್ಬೋದು. ನೋಡಿ, ಇವಾಗ ಒಂದು ಕಡೆಗೆ ಬೇಯ್ದಿದೆ. ಸೊ ಇನ್ನೊಂದು ಕಡೆಗೆ ಮತ್ತೆ ಹಾಗೆ ಬೇಯಿಸ್ಕೊಳ್ಳೋಣ. ಸೊ ಗ್ಲಾಸ್ ಆಗಿರೋದ್ರಿಂದ ನೀಟಾಗಿ ಕಾಣಿಸುತ್ತೆ ಬೇಯ್ದಿದೆ ಇಲ್ವಾ ಅಂತ. ಸೊ ನಾನು ಇವಾಗ ಇದಕ್ಕೆ ಎರಡೂ ಬದಿ ಎಣ್ಣೆ ಹಚ್ಚಿ ಬೇಯಿಸ್ತಾ ಇದ್ದೀನಿ. ಶೇಂಗಾ ಎಣ್ಣೆ ಅಥವಾ ಕಡಲೆ ಬೀಜದ ಎಣ್ಣೆ ಅಂತಾರಲ್ವ, ಸೊ ಆ ಎಣ್ಣೆಯಿಂದ ಬೇಯಿಸ್ತಾ ಇದ್ದೀನಿ. ಒಂದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಅಥವಾ ಕಡಲೆ ಬೀಜದ ಎಣ್ಣೆನ ಯೂಸ್ ಮಾಡ್ತೀನಿ. ಸೊ ಇದನ್ನು ಎರಡು ಕಡೆಗೆ ಬೇಯಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಸೊ ಇದ್ರ ಮೇಲೆ ನಾನು ನಮ್ಮ ಮಕ್ಕಳಿಗೆ ತುಂಬ ತುಪ್ಪನೇ ಇಷ್ಟ, ಬಿಸಿ ಬಿಸಿದು ತುಪ್ಪದ ಜೊತೆಗೆ ಚೆನ್ನಾಗಿರುತ್ತೆ. ಮೇಲೆ ಕಡಲೆ ಬೀಜದ ಪುಡಿ ಅಥವಾ ಹುರ್ಗಡ್ಲೆ ಪುಡಿ, ಚಟ್ನಿ ಪುಡಿ ಅಂತೀವಲ್ವ, ಸೊ ಅದನ್ನು ಚಟ್ನಿ ಪುಡಿ ಉದುರಿಸ್ಕೊಂಡು ತಿನ್ಬೋದು. ಹಾಗೇ ಚೆನ್ನಾಗಿರುತ್ತೆ ಇದು. ಎಲ್ಲ ಉಪ್ಪು ಖಾರ ಎಲ್ಲ ಹದವಾಗಿರುತ್ತೆ. ಸೊ ಬೇಕಿದ್ದರೆ ಹೇಳಿ, ಚಟ್ನಿ ಪುಡಿ ರೆಸಿಪಿ ಕೂಡ ನಾನು ಕಮೆಂಟಲ್ಲಿ ಹೇಳಿ ಹಾಕ್ತೀನಿ. ನೋಡಿ ಇವಾಗ ಹೇಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡೋಕ್ಕೆ. ಇವಾಗ ಹೇಗೆ ಆಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತಾನೆ ಹೇಗಾಗಿದೆ ಅಂತ. ಸೂಪರ್. ಸೊ ಇದನ್ನು ಮತ್ತೆ ಮೊಸರಿನಲ್ಲಿ ಕೂಡ ನೆಂಚ್ಕೊಂಡು ತಿನ್ಬೋದು. ಹುಳಿ ಮೊಸರು ಇರಬಾರ್ದು, ಫ್ರೆಶ್ ಮೊಸರು ಇದ್ದರೆ ಸೊ ಅದು ಕೂಡ ನೆಂಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇದಕ್ಕಿಂತ ಸೂಪರ್ ಇದೆ. ನಾನು ಬಟರ್ ಪೇಪರಲ್ಲಿ ಮಾಡಿದ್ದೆ ಅಲ್ವಾ, ಸೊ ಇದನ್ನು ಈಗ ಎಣ್ಣೆ
ಪ್ಲಾಸ್ಟಿಕ್ ಇರುತ್ತಲ್ವ, ಸೊ ಅದನ್ನು ಕಟ್ ಮಾಡಿಕೊಂಡು ಹಾಗೆ ಅದನ್ನು ಕೂಡ ನಾವು ತಟ್ಕೊಬೋದು ಅಥವಾ ಲಟ್ಟಿಸ್ಕೊಬೋದು. ಸೊ ಇದು ಡೈರೆಕ್ಟ್ ತವ ಮೇಲೆ ಹಾಕೋಕ್ಕಾಗಲ್ಲ, ಕಚ್ಕೊಳ್ಳುತ್ತೆ. ಹಾಗಾಗಿ ಕೈಯಲ್ಲೇ ಈ ಥರ ನೀಟಾಗಿ ಎತ್ಕೊಬೇಕಾಗುತ್ತೆ. ಎತ್ಕೊಂಬಿಟ್ಟು ಸ್ವಲ್ಪ ನಿಧಾನಕ್ಕೆ ಎತ್ಕೊಂಡು ಹಾಗೆ ಹಂಚ ಮೇಲೆ ಹಾಕಿದರೆ ಎರಡೂ ಬದಿ ಬೇಯಿಸ್ಕೊಬೇಕು. ಸೊ ಬನ್ನಿ ನೆಕ್ಸ್ಟ್ ರೆಸಿಪಿಯಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಎಲ್ಲರಿಗೂ.